ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ನಿಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ, ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಚೆನ್ನಾಗಾಗಿಲ್ಲ ಅಂದರೂ ನೋ ಪ್ರಾಬ್ಲಮ್, ಬಟ್ ನೆಕ್ಸ್ಟ್ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಚೆನ್ನಾಗಾಗಬೇಕು, ಯಾಕಂದರೆ ನಿಮ್ಮ KCT ಪಾಯಿಂಟ್ ಆಫ್ ವ್ಯೂ ಇಂದ. ಆ್ಯಂಡ್ ಈ ವಿಡಿಯೋದಲ್ಲಿ ನೆಕ್ಸ್ಟ್ 2 ಡೇಸ್ ಫಿಸಿಕ್ಸಿಗೆ ನೀವು ಹೇಗೆ ಪ್ರಿಪೇರ್ ಆಗಬೇಕು, 2 ಡೇಸ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಎಕ್ಸಾಮ್ ಹಾಲಲ್ಲಿ ಕ್ವಶನ್ಸ್ನ ಹೇಗೆ ಅಟೆಂಡ್ ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ನೆಕ್ಸ್ಟು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ವೀಡಿಯೋನೂ ಬರುತ್ತೆ. ಆ್ಯಂಡ್ ಇಫ್ ಪಾಸಿಬಲ್ ಕಂಪ್ಯೂಟರ್ ಸೈನ್ಸ್ ವೀಡಿಯೋನೂ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಸೊ ಗೈಸ್, ನಿಮಗೆ 2.5 ಡೇಸ್ ಗ್ಯಾಪ್ ಇದೆ ಫಿಸಿಕ್ಸ್ ಎಕ್ಸಾಮ್ಗೆ. ಆ್ಯಂಡ್ 3rd ಮಾರ್ಚ್ ನೀವು ಇಂಗ್ಲೀಷ್ ಎಕ್ಸಾಮ್ ಮುಗಿಸ್ಕೊಂಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಎದ್ದು ಫ್ರೆಶ್ ಆಗಿ. ಆ್ಯಂಡ್ 3rd ಮಾರ್ಚ್ ಅಟ್ ಎನಿ ಕಾಸ್ಟ್ ಮಲ್ಗೋಕ್ಕೂ ಮುಂಚೆ ನ್ಯೂಮರಿಕಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಅನಿಸಿದ ಪ್ರಕಾರ ಈ ಸರಿ ಎಲೆಕ್ಟ್ರಿಕ್ ಚಾರ್ಜಸ್, ವೀಟ್ ಸ್ಟೋನ್ ಮತ್ತು AC ಇಂದ ನ್ಯೂಮರಿಕಲ್ಸ್ ಬರುತ್ತೆ. ಆ್ಯಂಡ್ ಐ ಡೋಂಟ್ ನೋ, ವೇವ್ ಆಪ್ಟಿಕ್ಸ್ ಇಲ್ಲ ರೇ ಆಪ್ಟಿಕ್ಸಿಂದ ಬರ್ಬೋದು. ಲಾಸ್ಟ್ ಟೈಮು ರೇ ಆಪ್ಟಿಕ್ಸಿಂದ ಬಂದಿತ್ತು. ಆ್ಯಂಡ್ ಸೊ ಮೇಯ್ನಾಗಿ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು AC ನ್ಯೂಮರಿಕಲ್ಸ್ನ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನೆಕ್ಸ್ಟು 4th ಮಾರ್ಚ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಹೈ ವೇಟೇಜ್ ಚಾಪ್ಟರ್ಸ್. ಆ್ಯಂಡ್ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಹೇಳೋದಾದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಆ್ಯಂಡ್ ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ಸ್ ಇಫ್ ಪಾಸಿಬಲ್ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫ್ರಮ್ ದೀಸ್ ಚಾಪ್ಟರ್ಸ್ ನಿಮಗೆ 63ಇಂದ 68 ಮಾರ್ಕ್ಸ್ ಬರ್ತಾಯಿದೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ. ಆ್ಯಂಡ್ ನೀವೇನಾದರೂ ಇದಿಷ್ಟು ಚಾಪ್ಟರ್ಸ್ನ 4th ಮಾರ್ಚ್ ಕಂಪ್ಲೀಟ್ ಮಾಡಿಕೊಂಡ್ರೆ 5th ಮಾರ್ಚ್ಗೆ ನಿಮಗೆ ಪ್ರೆಷರ್ ಕಮ್ಮಿ ಆಗುತ್ತೆ. ನೆಕ್ಸ್ಟು 5th ಮಾರ್ಚ್ ರಿಮೈನಿಂಗ್ ಚಾಪ್ಟರ್ಸ್ ಏನಿದೆ, ಸೆಮಿ ಕಂಡಕ್ಟರ್ಸ್, AC, ಆಟಮ್ಸ್, ನ್ಯೂಕ್ಲಿಯಸ್ ಇದೆಲ್ಲನೂ ಸಾಲ್ವ್ ಮಾಡಿ. ಆ್ಯಂಡ್ ಮೇಯ್ನಾಗಿ 3 ಮಾಡಲ್ ಕ್ವಶನ್ ಪೇಪರ್ ಜೊತೆ 2025 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. 2 ಮಾರ್ಕ್ಸ್ MCQ, ನ್ಯೂಮರಿಕಲ್ಸ್ ಮೇಯ್ನಾಗಿ ಸಾಲ್ವ್ ಮಾಡಿ. ಬೈ ದಿಸ್ ನಿಮ್ಮ ಫಿಸಿಕ್ಸ್ ರೀಡಿಂಗ್ ಮುಗಿಯುತ್ತೆ, ಬಟ್ ಇನ್ನೂ ರಿವಿಷನ್ ಬಾಕಿ ಇದೆ. ಬಿಫೋರ್ ದ್ಯಾಟ್ ಹೌ ಟು ರೀಡ್, ಇವಾಗ ಲೈನ್ ಬೈ ಲೈನ್ ಓದ್ಕೊಂಡು ಕೂತ್ಕೋಬೇಡಿ, ಬಿಕಾಸ್ ಪರ್ ಡೇ ನೀವು 7 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಸಿಂಪಲಾಗಿ ಓದಿ, ಡೆಫಿನೇಷನ್, ಫಾರ್ಮುಲಾ, ಡಯಾಗ್ರಾಮ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಡಿರೈವೇಷನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಬಿಕಾಸ್ ನಿಮ್ಮ MCQ ಪಾಯಿಂಟ್ ಆಫ್ ವ್ಯೂ ಇಂದ. ಆ್ಯಂಡ್ ಇಫ್ ನಿಮ್ಗೇನಾದರೂ ಅರ್ಥ ಆಗ್ತಾಯಿಲ್ಲ ಅಂದರೆ ಯೂಸ್ AI, ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅದು. ಆ್ಯಂಡ್ ನೀವು ಎಲ್ಲ ಓದಿ ಮುಗಿಸಿದ್ದೀರಾ, ಎಲ್ಲ ಮುಗ್ದಿದೆ ಅಂತ ಅನಿಸಿದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಒಂದು PDF ಇದೆ, ಅದನ್ನು ಬೇಕಿದ್ರೆ ರೆಫರೆನ್ಸ್ ಥರ ಒಂದ್ಸರಿ ಯೂಸ್ ಮಾಡ್ಕೊಳ್ಳಿ. ಸೊ ಗೈಸ್, ಎಕ್ಸಾಮ್ ಹಾಲಲ್ಲಿ ಫಸ್ಟು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಓದಿ. ಆ್ಯಂಡ್ ನೆಕ್ಸ್ಟು ನೀವು ಯಾವುದಾದ್ರೂ ಒಂದು ಸೆಕ್ಷನ್ನ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಫಸ್ಟು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಮೀನ್ಸ್ ನೀವು 2 ಮಾರ್ಕ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ 2 ಮಾರ್ಕ್ಸಲ್ಲಿ ಎಷ್ಟು ಆನ್ಸರ್ಸ್ ಗೊತ್ತೋ ಅದಷ್ಟು ಬರೆದು ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ. ಅದಾದಮೇಲೆ 3 ಮಾರ್ಕ್ಸಿಗೆ ಹೋಗಿ. ತುಂಬ ಜನ ಮಿಸ್ ಮಾಡ್ಕೊತಾರೆ, 3rd ಕ್ವಶನ್ ಬರೆಯೋದು, 10th ಕ್ವಶನ್ ಬರೆಯೋದು, ತಿರ್ಗಾ 15th ಹೋಗೋದು, ತಿರ್ಗಾ 7th ಕ್ವಶನ್ಗೆ ಜಂಪ್ ಆಗೋದು, ಆ ಥರ ಮಿಸ್ ಮಾಡ್ಕೊಬೇಡಿ. ಒಂದು ಸೆಕ್ಷನ್ನ ಪೂರ್ತಿ ಕಂಪ್ಲೀಟ್ ಮಾಡಿ, ಅದಾದಮೇಲೆ ನೆಕ್ಸ್ಟಿಗೆ ಹೋಗಿ. ಆ್ಯಂಡ್ ಮೇಯ್ನಾಗಿ ಸ್ಟಾರ್ಟ್ ವಿತ್ ವೆರಿ ವೆಲ್ ನೋನ್ ಕ್ವಶನ್ಸ್. ನಿಮ್ಗೇನಾದರೂ ಒಬ್ಬರು ನನಗೆ 5 ಮಾರ್ಕ್ಸದು ಎಲ್ಲ ಗೊತ್ತು ಅಂತ ಅನಿಸಿದ್ರೆ ಸ್ಟಾರ್ಟ್ ವಿತ್ 5 ಮಾರ್ಕ್ಸ್. ಐ ಯೂಸ್ ಟು ಡೂ ಲೈಕ್ ದಿಸ್. ಫಸ್ಟು MCQ ಬರೆಯೋದು, ಅದಾದಮೇಲೆ 5 ಮಾರ್ಕ್ಸ್, ಅದಾದಮೇಲೆ 3 ಮಾರ್ಕ್ಸ್, ಅದಾದಮೇಲೆ 2 ಮಾರ್ಕ್ಸ್, ಅದಾದಮೇಲೆ ನ್ಯೂಮರಿಕಲ್ಸ್ಗೆ ಹೋಗ್ತಾಯಿದೆ. ಸೊ ನಿಮಗೆ ಹೇಗೆ ಈಸಿ ಅನಿಸುತ್ತೆ ಆ ಥರ ಮಾಡಿ. ಸೊ ಗೈಸ್, ನೆಕ್ಸ್ಟು ಅಪ್ಲಿಕೇಶನ್ ಕ್ವಶನ್ ಆರ್ ಟ್ರಿಕಿ ಕ್ವಶನ್ನ ಹೇಗೆ ಅಟೆಂಡ್ ಮಾಡಬೇಕು ಅಂತ. ತುಂಬ ಜನ ಅದನ್ನು ಬಿಟ್ಬಿಟ್ಟು ಬಂದುಬಿಡ್ತಾರೆ, ಬಟ್ ನಾನು ಸಜೆಸ್ಟ್ ಮಾಡೋದು ಆದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ನ ಅಟೆಂಡ್ ಮಾಡಿಬಿಟ್ಟು ಬನ್ನಿ, ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾವುದಾದ್ರೂ ಅಪ್ಲಿಕೇಶನ್ ಇಲ್ಲ ಟ್ರಿಕಿ ಕ್ವಶನ್ ಬಂದಿದ್ದರೆ ಫಸ್ಟು ಆ ಕ್ವಶನ್ನ ಕ್ಲೀನಾಗಿ ಓದಿ, ಅದಾದಮೇಲೆ ಅದ್ರ ಕೀ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಕಾನ್ಸೆಪ್ಟಿಂದ ಬಂದಿದೆ, ಯಾವ ಚಾಪ್ಟರಿಂದ ಬಂದಿದೆ ಅನ್ನೋದನ್ನ ಫಸ್ಟು ಐಡೆಂಟಿಫೈ ಮಾಡಿ. ಅದಾದಮೇಲೆ ಅದ್ರ ರಿಲೇಟೆಡ್ ಫಾರ್ಮುಲಾ, ಡಯಾಗ್ರಾಮ್ಸ್ನ ರಿಮೆಂಬರ್ ಮಾಡ್ಕೊಳ್ಳಿ. ಬೈ ದಿಸ್ ಒಂದು ಸ್ವಲ್ಪ ಲಾಜಿಕಾಗಿ ಥಿಂಕ್ ಮಾಡಿ ನೀವು ಆ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಯಾವಾಗಲೂ ಫಸ್ಟು ಅಪ್ಲಿಕೇಶನ್ ಕ್ವಶನ್ಸ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಗೆ ಯಾವ್ದು ಈಸಿ ಕ್ವಶನ್ಸ್ ಗೊತ್ತೋ ಅದಷ್ಟು ಅಟೆಂಡ್ ಮಾಡಿ, ಅದಾದಮೇಲೆ ಅಪ್ಲಿಕೇಶನ್ ಕ್ವಶನ್ಸ್ಗೆ ಹೋಗಿ. ಸೊ ಗೈಸ್, ಬಿಫೋರ್ ಸ್ಲೀಪಿಂಗ್ ಒಂದ್ಸರಿ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ. ನಾರ್ಮಲ್ ಡೆಫಿನೇಷನ್, ಫಾರ್ಮುಲಾ, ಡಯಾಗ್ರಾಮ್ಸ್ನ ಒಂದ್ಸರಿ ಕ್ಲೀನಾಗಿ ನೋಡ್ಕೊಳ್ಳಿ. ಬೈ ದಿಸ್ ನಿಮ್ಮ ಫಿಸಿಕ್ಸ್ ಪ್ರಿಪ್ರೇಷನ್ ಮುಗೀತು. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ನಿಮ್ಮ ಕನ್ನಡ ಪೇಪರ್ ನೋಡಿದೆ, ನಾರ್ಮಲಾಗೇ ಇತ್ತು. ಆ್ಯಂಡ್ ಇನ್ನೂ ಇಂಗ್ಲೀಷ್ ನೋಡಿಲ್ಲ, ನೋಡ್ತೀನಿ. ಸೊ ನೀವು ಫಿಸಿಕ್ಸ್ ಎಕ್ಸಾಮ್ ಮುಗಿಸ್ಕೊಂಬರೋಷ್ಟರಲ್ಲಿ ಕೆಮಿಸ್ಟ್ರಿನೂ ಅಪ್ಲೋಡ್ ಮಾಡಿರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ, ಆ್ಯಂಡ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ಕಾಮಾಗಿ ಎಕ್ಸಾಮ್ ಬರೀರಿ, ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.